ದೀಕ್ಷೆಯ ಎರಡು ಕ್ರಮ ಇದೆ. ಮೊದಲನೇದು ಕಾಳಿ ಪರಂಪರೆ, ಎರಡನೆಯದು ಶ್ರೀಕುಲ ಪರಂಪರೆ. ಯಾವ ಸಾಧಕ ಕಾಳಿ, ತಾರ, ಚಿನ್ನಮಸ್ತ ವಿದ್ಯೆಯ ದೀಕ್ಷೆ ತಗೊಂಡು ಅದರ ಆರಾಧನೆ ಮಾಡ್ತಾರೋ ಅವರನ್ನು ಕಾಳಿ ಪರಂಪರೆಯ ಸಾಧಕರು ಅನ್ಬಹುದು. ಯಾರು ಬಗಲಾಮುಖಿ, ಭುವನೇಶ್ವರಿ, ಷೋಡಶಿ, ಮಾತಂಗಿ, ಕಮಲ ಈ ವಿದ್ಯೆಯ ಸಾಧನೆ ಮಾಡ್ತಾರೋ ಅವರನ್ನು ಶ್ರೀಕುಲ ಪರಂಪರೆಯವರು ಅನ್ಬಹುದು. ಈ ಎಲ್ಲ ಮಹಾವಿದ್ಯೆ ಆದಿ ಸ್ವರೂಪ ಮಹಾವಿದ್ಯೆ. ಅಂದರೆ ಏನು ಇಲ್ಲದೆ ಇದ್ದಾಗ ಇವು ಇದ್ವು, ಮುಂದೆ ಏನು ಇಲ್ಲದೆ ಇದ್ದಾಗಲೂ ಸಹ ಇವು ಇರ್ತವೆ. ಶೂನ್ಯ ರೂಪದ ಕಾಳಿ ಮಹಾ ನಿರ್ಗುಣ ಆಗಿರುವ ಕಾರಣ ಅವಳು ಅಂಧಕಾರಮಯಿ, ಆದಿ ಅಂತ್ಯರಹಿತವಾಗಿರುವಂಥವಳು. ಸಮಸ್ತ ದಿಕ್ಕುಗಳ ದೃಶ್ಯ ಅದೃಶ್ಯ ತತ್ವ ಅವಳಿಂದಲೇ ನಡೀತದೆ. ನೋಡ್ಲಿಕ್ಕೆ ಹೋದರೆ ಜಲತತ್ವ ಒಂದೇ. ನಾವು ಗಂಗಾ, ಯಮುನಾ, ನರ್ಮದಾ ಈ ರೀತಿ ಹೆಸರಿಂದ ಕರಿತೀವಿ. ಅದೇ ರೀತಿ ಶೂನ್ಯ ರೂಪದ 10 ಬೇರೆ ಬೇರೆ ಹೆಸರುಗಳಿವೆ. ನೀವು ಗಂಗೆಯಲ್ಲಿ ಸ್ನಾನ ಮಾಡಿ ಅಥವಾ ನರ್ಮದಾದಲ್ಲಿ ಸ್ನಾನ ಮಾಡಿ, ನೀವು ಗೋದಾವರಿಯಲ್ಲಿ ಸ್ನಾನ ಮಾಡಿ ಅಥವಾ ಯಮುನಾದಲ್ಲಿ ಸ್ನಾನ ಮಾಡಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ. ನೀವು ಸ್ನಾನ ಮಾಡಿ ಬಂದ್ರಿ ಅಂತ ನಿಮ್ಮ ಪಾಪ ದೂರ ಆಗಲ್ಲ. ಗಂಗೆಯಲ್ಲಿ ಸ್ನಾನ ಮಾಡೋದು ಅಂದರೆ ಅದರ ಅರ್ಥ ಜ್ಞಾನರೂಪಿ ಗಂಗೆಯಲ್ಲಿ ಸ್ನಾನ ಮಾಡಿ ನಮ್ಮ ಎಲ್ಲ ಪಾಪ ಅವಿದ್ಯೆಯಿಂದ ಮುಕ್ತಿಯಾಗೋದು. ತ್ರಿವೇಣಿ ಸಂಗಮ ಅಂದರೆ ಇಡ, ಪಿಂಗಳ, ಸುಷುಮ್ನ ಈ ಮೂರರ ಸಂಗಮ ನಮ್ಮ ಆಜ್ಞಾಚಕ್ರದಲ್ಲಿ ಸಮನ್ವಿತ ಮಾಡಿ ಸಹಸ್ರಾರ ಮೂಲಕ ಏನು ಗಂಗೆ ಹರಿತದೆ, ಜ್ಞಾನದ ಗಂಗೆ ಹರಿತದೆ, ಆ ಚೇತನ ಆ ಜ್ಞಾನದಲ್ಲಿ ಸ್ನಾನ ಮಾಡಿ ಪಾಪದಿಂದ ಮುಕ್ತ ಆಗ್ತೀವಿ, ಅಜ್ಞಾನದಿಂದ ಮುಕ್ತ ಆಗ್ತೀವಿ. ಹರಿದ್ವಾರ ಅದು ನಮ್ಮ ಒಳಗೇನೆ ಇದೆ, ಕೈಲಾಸ ನಮ್ಮ ಒಳಗೇನೆ ಇದೆ. ನಾವು ಗಂಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀವಿ, ಪವಿತ್ರ ಆಗ್ತೀವಿ ಅಂತ. ಆ ಗಂಗೆ ನಮ್ಮ ಒಳಗೇನೆ ಇದೆ. ಕಾಳಿಯ ಮೂಲ ಸಿದ್ಧಾಂತ ಏನಿದೆ ಅಂದರೆ ಮಹಾಗೌರಿ ಚಂಡಮುಂಡರ ಜೊತೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಏನು ಕ್ರೋಧ ಬಂತು, ಆ ಕ್ರೋಧದ ಕಾರಣ ದೇವಿಯ ಮುಖ ಏನಿದೆ ಅದು ಕಪ್ಪಗಾಯಿತು. ಅಲ್ಲಿಂದಲೇ ವಿಕರಾಳಮುಖಿ ಕಾಳಿಯ ಪ್ರಾಕಟ್ಯ ಆಗ್ತದೆ. ಅಂದರೆ ಕಾಳಿಯ ಬಗ್ಗೆ ಅನೇಕ ವಿಚಾರಗಳಿವೆ, ಅನೇಕ ಭ್ರಾಂತಿಗಳಿವೆ, ಅನೇಕ ವಿಮರ್ಶೆಗಳಿವೆ. ಕಾಳಿಯ ಬೇರೆ ಬೇರೆ ಹೆಸರು ಹಾಗೂ ಸ್ವರೂಪಗಳಿವೆ. ಭಗವತಿ ಕಾಳಿ, ಸ್ಪರ್ಶಮಣಿ, ಚಿಂತಾಮಣಿ, ಸಂತತಿ ಪ್ರದ, ಸಿದ್ಧಿದ, ಗುಹ್ಯಕಾಳಿ, ಭದ್ರಕಾಳಿ, ಹಂಸಕಾಳಿ, ದಕ್ಷಿಣ ಕಾಳಿ. ಸ್ಪರ್ಶಮಣಿ ಅನ್ನೋ ಹೆಸರು ಯಾಕಂದರೆ ಅವಳು ರೂಪಾಂತರಣೆ ಮಾಡೋ ತತ್ವ, ಆ ಕಾರಣಕ್ಕೆ ಸ್ಪರ್ಶಮಣಿ. ಅವಳ ಸ್ಪರ್ಶ ಮಾತ್ರದಿಂದ ಎಲ್ಲ ಚೇತನ ರೂಪಾಂತರಣೆ ಆಗ್ತದೆ. ಚಿಂತಾಮಣಿ ಅವಳ ಚಿಂತನೆಯಿಂದ, ಸ್ಮರಣೆಯಿಂದ ನಮ್ಮ ಜೀವನ ಬದಲಾವಣೆ ಆಗ್ತದೆ, ರೂಪಾಂತರಣೆ ಆಗ್ತದೆ. ಸಂತತಿ ಪ್ರದ ಅವಳು ನವ ಜೀವನ ಪ್ರದಾನ ಮಾಡ್ತಾಳೆ. ಸಿದ್ಧಿದ 3 ಕಾಲದಲ್ಲೂ ನಮ್ಮನ್ನು ವಿಜಯಿಯನ್ನಾಗಿ ಮಾಡ್ತಾಳೆ, ಸಿದ್ಧಿ ಕೊಡುವವಳು. ಗುಹ್ಯಕಾಳಿ ಅಂದರೆ ಸತ್ಯದ ಅವ್ಯಕ್ತ ರೂಪ, ಗಹನ ರೂಪ. ಹಂಸಕಾಳಿ ಶುಭ ಅಶುಭದ ವಿವೇಕ ಕೊಡುವವಳು. ದಕ್ಷಿಣ ಕಾಳಿ ದಿಕ್ಕುಗಳ ಮೇಲೆ ವಿಜಯನ ಪ್ರಾಪ್ತಿ ಮಾಡಿಸುವವಳು. ಭದ್ರಕಾಳಿ ಎಲ್ಲರ ಮಂಗಳ ಮತ್ತು ಕಲ್ಯಾಣ ಮಾಡುವ ಮಹಾಕಾಳಿಯ ವಾಸ್ತವಿಕ ಸ್ವರೂಪ ಶವಾರೂಢ, ಸೃಷ್ಟಿ ನಶ್ವರದ ಪ್ರತೀಕ. ಇಲ್ಲಿ ಎಲ್ಲವೂ ನಾಶ ಆಗಲಿದೆ, ಎಲ್ಲರೂ ಸಾಯಲಿದ್ದಾರೆ. ಸೃಷ್ಟಿಯ ಒಳಗೆ ಯಾವುದೂ ಪರ್ಮನೆಂಟ್ ಅಲ್ಲ, ಎಲ್ಲ ಟೆಂಪ್ರವರಿ. ಇದನ್ನು ಸಂಚಲಿತ ಮಾಡೋ ಶಕ್ತಿ ಈ ಶವಾರೂಢ. ತಂತ್ರದಲ್ಲಿ ಸಂಪೂರ್ಣ ಸಂಸಾರನ ಮಹಾ ಸ್ಮಶಾನದ ರೂಪದಲ್ಲಿ ನೋಡ್ತಾರೆ. ಕಾಳಿ ಈ ಎಲ್ಲ ಶವದ ಮೇಲೆ ಇರ್ತಾಳೆ, ಆಸೀನರಾಗಿದ್ದಾಳೆ. ಹಾಗಾಗಿ ಇವಳನ್ನು ಪಂಚತತ್ವದ ಅಧಿಷ್ಠಾಭಿ ದೇವಿ ಅಂತಲೂ ಕರೀತಾರೆ. ಅವಳ ಕೈಯಲ್ಲಿ 84 ರುಂಡಮಾಲೆ ಇದೆ. ಇದು 84 ಯೋನಿಯ ಪ್ರತೀಕ. ಅವಳ ಸ್ವರೂಪ ಏನಿದೆ ಅತಿ ವಿಶಾಲ ಸ್ವರೂಪ, ಅಣುವಿನಲ್ಲೂ ವ್ಯಾಪ್ತಿಯಾಗಿದೆ. ಪರಮಶಕ್ತಿ. ಈ ಸಮಗ್ರ ಬ್ರಹ್ಮಾಂಡ ಒಂದು ಅಣುವಿನಕ್ಕಿಂತ ಜಾಸ್ತಿ ಏನಲ್ಲ. ಭಗವತಿಗೆ ಈ ಬ್ರಹ್ಮಾಂಡ ಒಂದು ಸಣ್ಣ ಅಣು, ಆಟಮ್ನ ಒಂದು ಸೂಕ್ಷ್ಮ ಕಣ. ಈ ಬ್ರಹ್ಮಾಂಡ ಒಂದು ಸಣ್ಣ ಕಣ ಆದರೆ ಯೋಚಿಸಿ, ಆ ದೇವಿಗೆ ಎಷ್ಟು ಬ್ರಹ್ಮಾಂಡನ ಉತ್ಪತ್ತಿ ಮಾಡೋ ಶಕ್ತಿ ಇದೆ, ಎಷ್ಟು ಸೃಷ್ಟಿನ ಸಂಚಾಲನೆ ಮಾಡೋ ಶಕ್ತಿ ಆಗಿರ್ಬೋದು. ಅವಳು ಸಮಗ್ರ ಸೃಷ್ಟಿಯ ಭಕ್ಷಣೆ, ಪಾಚನೆ ಮಾಡಬಲ್ಲಳು. ಅಂದರೆ ನಾಶ ಮಾಡಿ ಬ್ಯಾಲೆನ್ಸ್ ಮಾಡ್ತಾಳೆ. ಇಲ್ಲ ಅಂದರೆ ಒಂದು ವೇಳೆ ನಾಶ ಮಾಡಿಲ್ಲ, ಯಾರು ಸಾಯೋದೇ ಇಲ್ಲ ಅನ್ನೋ ಹಾಗಿದ್ರೆ, ಬರೀ ಹುಡ್ತಾನೆ ಇದ್ದರೆ ಈ ಭೂಮಿ ಮೇಲೆ ಕಾಲಿಡಲಿಕ್ಕೆ ಜಾಗ ಇರ್ತಿತ್ತಾ? ಈ ದೇವಿ ಏನಿದ್ದಾಳೆ ಅದರ ಭಕ್ಷಣೆನೂ ಮಾಡ್ತಾಳೆ, ಪಾಚನನ್ನು ಮಾಡ್ತಾಳೆ. ಅವಳ ಹಲ್ಲು ಆ ರೀತಿ ಇದೆ. ದೇವಿಯ ಮುಖ ಹಂಸ ಮುಖ,
ಅವಳು ಆಂತರಿಕ ಸಂತೋಷ, ಪ್ರಸನ್ನತೆ, ಉಲ್ಲಾಸದ ಪ್ರತೀಕ. ಅವಳನ್ನು ದಿಗಂಬರ ದೇವಿ ಅಂತಾರೆ. ದಿಗಂಬರ, ದಿಗ್ ಅಂದರೆ ಅದರ ಅರ್ಥ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡುವಂಥವಳು, ಅಂದರೆ ಹೇಗಿದೆಯೋ ಹಾಗೇ ನೋಡುವವಳು. ದೇವಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸಾಧಕ ಯಾಕೆ ಕೂತ್ಕೊಂಡಿದ್ದಾನೆ, ಅವನ ಮನಸ್ಸಲ್ಲಿ ಏನಿದೆ. ನಾವೆಷ್ಟೇ ಒಳ್ಳೆಯವರ ಮುಖವಾಡ ಹಾಕೊಂಡು ಕೂತ್ಕೊಂಡ್ರು ದೇವಿಗೆ ನಾವು ದಿಗಂಬರರೇ, ಅಂದರೆ ಯಾವ ಸ್ವಾರ್ಥದಿಂದ ಕೂತಿದ್ದೀವಿ, ನಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲ ಗೊತ್ತಾಗ್ತದೆ. ನಮ್ಮ ಅಂತರ್ಮನಸ್ಸಿನಲ್ಲಿ ಏನು ನಡೀತಾ ಇದೆ ದೇವಿ ಎಲ್ಲವನ್ನು ನೋಡ್ತಾಳೆ. ದೇವಿಯ ವಾಸ್ತವಿಕ ರೂಪ ಏನಿದೆ ಅದೆಲ್ಲ ನಮ್ಮ ಕಣ್ಮುಂದೆನೇ ಇದೆ. ದೇವಿಯ ಮೇಲೆ, ಈ ಸಂಸಾರದ ಮೇಲೆ ಯಾವುದೇ ಆವರಣ ಇಲ್ಲ. ದಿಕ್ಕುಗಳೇ ದೇವಿಯ ವಸ್ತ್ರ. ಎಲ್ಲ ರೂಪಗಳಲ್ಲಿ ದೇವಿಯ ಪ್ರಮುಖ ರೂಪ ನೋಡ್ಲಿಕ್ಕೆ ಹೋದರೆ ದಕ್ಷಿಣ ಕಾಳಿ. ಈ ಸಾಧನೆ ರಾಮಕೃಷ್ಣ ಪರಮಹಂಸರು ಮಾಡಿದ್ದರು. ಆ ಕಾಳಿ ಶವಾರೂಢ ಕಾಳಿ. ಇನ್ನೊಂದು ರೂಪ ಭದ್ರಕಾಳಿ, ಸೌಮ್ಯ, ಕೋಮಲ. ಸೌಮ್ಯ ಅಂದರೆ ಶಿವತತ್ವ. ಅದನ್ನು ಕುಂಡಲಿನಿನೂ ಅನ್ಬಹುದು ಅಥವಾ ಕಾಲದ ಶಕ್ತಿನೂ ಅನ್ಬಹುದು. ಆ ಕಾಲಶಕ್ತಿ ಒಂದು ಅಂಶ ಮಾತ್ರ. ದೇವಿ ಕಾಳಿಯ ಸ್ಥಾನ ನಮ್ಮ ಹೃದಯದ ಚಕ್ರದ ಒಳಗಿದೆ. ಹೃದಯ ಚಕ್ರದ ಒಳಗೆ ಕಮಲಾನೂ ಇದ್ದಾಳೆ, ಕಾಳಿನೂ ಇದ್ದಾಳೆ, ಚಿನ್ನಮಸ್ತನೂ ಇದ್ದಾಳೆ. ಹೃದಯ ಚಕ್ರ ಅಂದರೆ ವಾಯುವಿನ ಅಧಿಷ್ಠಾನ ಚಕ್ರ. ಹೃದಯ ಚಕ್ರ ಅಂದರೆ ಅನಾಹತ ಚಕ್ರ ಅಂತಲೂ ಕರೀತಾರೆ. ಅಲ್ಲಿ ಅನಾಹತ ನಾದ ಹೊರಹೊಮ್ಮುತ್ತದೆ. ಅವಳು ಊರ್ಜೆಯ ದೇವಿ. ಕಾಳಿಯ ತತ್ವ ಏನಿದೆ ಅದು ವಾಯುತತ್ವ. ಇವಳು ಸಮಯದ ಪರಿವರ್ತನೆ ಮಾಡೋ ಘಟನೆಯ ದೇವಿ. ಇವಳು ಯುಗ ಬದಲಾವಣೆ ಮಾಡೋ ಘಟನೆಯ ದೇವಿ. ಇವಳು ದೃಶ್ಯ ಮತ್ತು ಅದೃಶ್ಯ ರೂಪದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವಂಥವಳು. ಯಾವ ರೀತಿ ಸಿಡಿಲು ಹೊಡೆದ್ರೆ ಇಡೀ ಆಕಾಶ ಪ್ರಜ್ವಲಿತ ಆಗ್ತದೋ ಅದೇ ರೀತಿ ಈ ಕಾಳಿ ನಮ್ಮ ಪ್ರಜ್ಞೆನ ಬದಲಾಯಿಸುವ ಶಕ್ತಿ ಹೊಂದಿರುವಂಥವಳು. ಕಾಳಿಯ ಪ್ರಾಕಟ್ಯ ಆದರೆ ನಮ್ಮ ಯೋಚನೆ ಮಾಡುವ ರೀತಿನೇ ಬದಲಾಗ್ತದೆ. ಈ ಕಾಳಿ ಅಚಾನಕ್ಕಾಗಿ ಯಾವುದಾದ್ರೂ ಸತ್ಯ ಘಟನೆಯನ್ನು ನಮ್ಮ ಮುಂದೆ ತರಬಲ್ಲಳು. ನಾವೇನು ಯೋಚನೆ ಮಾಡ್ತಾ ಇದ್ದೀವೋ, ಏನು ಹುಡುಕ್ತಾ ಇದ್ದೀವೋ, ಏನು ಕಲ್ಪನೆಯಲ್ಲಿ ಇತ್ತೋ ಅದು ಅಕಸ್ಮಾತಾಗಿ ಮುಂದೆ ಬರಬಹುದು. ಈ ಕಾಳಿ ವಿದ್ಯೆ ಅನ್ನೋದು ತುಂಬ ಬೃಹತ್ ವಿದ್ಯೆ. ನಮಗೆ ಸಮಯದ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲ, ಇನ್ನು ಸಮಯದ ದೇವಿ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಕಾಳಿಯ ಬಗ್ಗೆ, ಕಾಳಿಯ ಮಂತ್ರ ಮಾಡ್ತೀನಿ, ಕಾಳಿಗೆ ಸ್ವಲ್ಪ ಏನಾದರೂ ಅರ್ಪಿಸಿ ಅವಳನ್ನು ಪ್ರಸನ್ನಾಗಿ ಮಾಡಿಬಿಡ್ತೀನಿ ಅಂದರೆ ಆ ರೀತಿ ಆಗಲ್ಲ. ಎಲ್ಲಿವರೆಗೆ ನಾವು ಕಾಳಿಯ ಸೂಕ್ಷ್ಮ ರಹಸ್ಯನ ಅರ್ಥ ಮಾಡಿಕೊಳ್ಳಲ್ವೋ, ನಮ್ಮ ಜೀವನದಲ್ಲಿ ಏನು ಅವಳು ಪರಿವರ್ತನೆ ಮಾಡಬಲ್ಲಳು ಅಂತ ನಮಗೆ ಗೊತ್ತಾಗಲ್ವೋ, ಅಲ್ಲಿ ತನಕ ಸುಮ್ಮನೆ ನಾವು ಮಂತ್ರ ಮಾಡೋದ್ರಿಂದ ಅಂಥದ್ದೇನು ಪ್ರಯೋಜನ ಆಗಲ್ಲ. ಯಾಕಂದರೆ ಕಾಳಿ ಅನ್ನೋದು ಪ್ರಾರಂಭದ ವಿದ್ಯೆ, ಆರಂಭದ ವಿದ್ಯೆ. ವಿನಾಶ, ಸಂತುಲನೆ, ಜಯ, ಅಪಚಯ, ಜ್ಞಾನ, ವಿಜ್ಞಾನ, ಸೂಕ್ಷ್ಮ, ಸ್ಥೂಲ, ಶೂನ್ಯ, ಅಶೂನ್ಯ, ಈ ಎಲ್ಲ ತತ್ವದ ವಿದ್ಯೆ. ನಾನು ಪೂರ್ಣ ಅಲ್ಲ. ಮತ್ತೊಂದೆರಡು ವಿಡಿಯೋ ಮಾಡಿ ಕಾಳಿ ಬಗ್ಗೆ, ಕಾಳಿಯ ವಿಷಯನ ಮುಗಿಸ್ತಾ ಇದ್ದೀನಿ. ಹಾಗಂತ ನಾವು ಕಾಳಿ ಬಗ್ಗೆ ತುಂಬ ತಿಳ್ಕೊಂಡ್ಬಿಟ್ವಿ ಅಂತ ಅಲ್ಲ. ಆ ತಾಯಿ ಕೃಪೆ ಇದ್ದರೆ, ನಮ್ಮ ಒಂದು ದೃಢವಾದ ಸಂಕಲ್ಪ ಇದ್ದರೆ ಕಲಿಬೋದು, ಅರ್ಥ ಮಾಡ್ಕೋಬೋದು. ಹಾಗಂತ ಪೂರ್ತಿಯಾಗಿ ತಿಳ್ಕೊಂಡ್ವಿ ಅಂತಲ್ಲ. ನಾನು ಪೂರ್ಣ ಅಲ್ಲ, ಅಪೂರ್ಣನೇ. ನಾನು ತಾಯಿ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ, ಕಲಿತಾ ಇದ್ದೀನಿ.